ಸಾಗಿ ಬಂದಿರತಕ್ಕಂಥ ಪುರಾಣ ನಿನ್ನಿನ ದಿವಸ ಯಾವ ಹಾಲಯ್ಯ ದೇಶಿಕರು ಯಳಂದೂರ ಬಸವಲಿಂಗ ಮಹಾಶಿವಯೋಗಿಗಳ ಸೇವೆ ಅನ್ನತಕ್ಕಂಥದ್ದನ್ನು ಮಾಡ್ತಾ ಮಾಡ್ತಾ ಯಾವಾಗ ಯಳಂದೂರ ಬಸವಲಿಂಗ ಶಿವಯೋಗಿಗಳು ಲಿಂಗೈಕ್ಯರಾಗಿರ್ತಕ್ಕಂಥ ಪ್ರಸಂಗದೊಳಗೆ ಯಾವ ಹಾಲಯ್ಯ ದೇಶಿಕರು ಅಲ್ಲಿ ಅನುಷ್ಠಾನ ಜಪತಪಗಳನ್ನು ಮಾಡುತ್ತಾ ಗುರುವಿನನ್ನು ಕಳ್ಕೊಂಡು ದುಃಖದೊಳಗೆ ಇರ್ತಕ್ಕಂಥ ಪ್ರಸಂಗದ ಒಳಗೆ ನಿನ್ನಿನ ದಿವಸ ಭಕ್ತರೆಲ್ಲ ಕೂಡಿ ಹಾಲಯ್ಯ ದೇಶಿಕರನ್ನು ಹಾನಗಲ ಮಠಕ್ಕೆಂದ ಕರ್ಕೊಂಡು ಬರ್ತಾರೆ. ಆ ಮಠದ ಒಡೆಯರಾಗಿರ್ತಕ್ಕಂಥ ಫಕೀರೇಶ್ವರ ಮಹಾಸ್ವಾಮಿಗಳು ದೊಡ್ಡ ತಪಸ್ವಿಗಳಾಗಿರ್ತಕ್ಕಂಥವರು, ಮಹಾಜ್ಞಾನಿಗಳಾಗಿರ್ತಕ್ಕಂಥವರು. ಆ ಹಾನಗಲ ವಿರಕ್ತ ಮಠಕ್ಕೆಂದ ಬರೀ ವಿರಕ್ತ ಮಠ ಒಂದೇ ಅಂತಿದ್ದಿಲ್ಲ, ಆ ಮಠಕ್ಕೆ ಇನ್ನೊಂದು ಹೆಸರು ಏನಿತ್ತು ಹತ್ತುಕೊಂಡಂದ ಕೇಳಿದ್ರೆ ವಿರಾಟ್ಪುರ ಹತ್ತುಕೊಂಡಂದ ಕರಿತಿದ್ರು. ಆ ಮಠಕ್ಕೆ ವಿರಾಟ್ಪುರಾಧೀಶ ಹತ್ತುಕೊಂಡ ಭಾಳ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥ ಮಠ ಅದು. ಸಾವಿರಾರು ಎಕರೆನ ಜಮೀನಿದೆ, ಏನೆಲ್ಲ ಆಸ್ತಿ ಇದೆ, ಬೇಕಾದಟ್ಟಿಂದ ಬಂಗಾರ ಇದೆ, ಬೆಳ್ಳಿ ಇದೆ. ಆದರೆ ಹಾಲಯ್ಯ ದೇಶಿಕರಿಗೆ ಫಕೀರ ಮಹಾಸ್ವಾಮಿಗಳು ಈ ಮಠದ ಮುಂದಿನ ಉತ್ತರಾಧಿಕಾರಿಗಳು ನೀವೇ ಆಗಬೇಕ್ರಿಪ್ಪ, ಈ ಮಠದ ಸ್ವಾಮಿಗಳು ನೀವೇ ಆಗಬೇಕ್ರಿ ಅಂತಂದ್ರೆ ಯಾವಾಗಿಂದ ಹಾಲಯ್ಯ ದೇಶಿಕರು ಒಪ್ಪಲಿಲ್ಲ. ಯಾಕೆ ಒಪ್ಪಲಿಲ್ಲ ತಗೊಂಡದ ಕೇಳಿದ್ರೆ ಹಾಲಯ್ಯನವರು ಹೆಣ್ಣಿಗಾಗಿ ಬಂದಾತನಲ್ಲ, ಮಣ್ಣಿಗಾಗಿ ಬಂದಾತನಲ್ಲ, ಹೊನ್ನಿಗಾಗಿ ಬಂದಾತನಲ್ಲ, ಆಸೆಗಾಗಿ ಬಂದಾತನಲ್ಲ, ಆಮಿಷಕ್ಕಾಗಿ ಬಂದಿರತಕ್ಕಂಥವನಲ್ಲ. ಹಾಲಯ್ಯ ದೇಶಿಕರಲ್ಲಿ ಒಂದೇ ಒಂದು ಗುರಿ ಅನ್ನತಕ್ಕಂಥದ್ದು ಏನಿತ್ತು ಅಂತಕೊಂಡದ ಕೇಳಿದ್ರೆ ಈ ಹಾಳಾಗಿ ಹೋಗ್ತಕ್ಕಂಥ ವೀರಶೈವ ಧರ್ಮವನ್ನು ನಾಡಿನ ಮೂಲೆ ಮೂಲೆಗಳಿಂದ ಈ ಧರ್ಮದ ಚರಿತ್ರೆಗಳನ್ನು, ಈ ಧರ್ಮದ ತಿರುಳುಗಳನ್ನು ನಾಡಿನ ಜನತೆಗೆಲ್ಲ ತಿಳಿಸಿ ಲೋಕದ ಜನತೆಯನ್ನು ಧರ್ಮವಂತರನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶ ಹಾಲಯ್ಯ ದೇಶಿಕರಿಗಾಗಿತ್ತು. ಅವರ ಮನಸ್ಸಿನೊಳಗಿಂದ ಯಾಕೆ ಒಲ್ಲೆಂದ್ರು ಆ ಮಠ ಹತ್ತುಕೊಂಡದ ಕೇಳಿದ್ರೆ ಒಂದು ವೇಳೆ ನಾನಂದು ಈ ಮಠಕ್ಕಿಂದ ಆಗಿಬಿಟ್ಟನೆ ಎತ್ತಿಕೊಂಡಂದ್ರೆ ನಾನು ಈ ಮಠದೊಳಗಿಂದ ಇರಬೇಕಾಗ್ತದೆ. ನನಗೆ ಲೋಕ ಸಂಚಾರ ಮಾಡೋಕ್ಕಾಗಂಗಿಲ್ಲ, ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕಿಂದ ಪಂಚರಾತ್ರಿಗಳನ್ನು ಮಾಡ್ತಾ ನನಗಿಂದ ಸಂಚಾರ ಮಾಡೋಕ್ಕಿಂದ ಆಗಂಗಿಲ್ಲ, ಮನುಕುಲವನ್ನು ಉದ್ಧಾರ ಮಾಡೋಕ್ಕಿಂದ ಆಗಂಗಿಲ್ಲ, ನನ್ನಿಂದ ಧರ್ಮ ಪ್ರಚಾರ ಮಾಡೋಕ್ಕೆ ಆಗಂಗಿಲ್ಲಲ್ಲ. ಒಂದು ವೇಳೆ ಇಟ್ಟೆಲ್ಲ ಆಸ್ತಿ ಇಟ್ಟುಕೊಂಡು ಮಠಕ್ಕಿಂದ ನಾನು ಅಂಟುಕೊಂಡು ಕೂತೀನಿ ಎತ್ತಿಕೊಂಡಂದ್ರೆ ಧರ್ಮ ಜಾಗೃತಿ ನಿಲ್ತದಲ್ಲ ಹತ್ತಿಕೊಂಡು ನಮ್ಮಂಥ ಆಸೆಯಿಂದ ಯಾವಾಗಿಂದ ಹಾಲಯ್ಯ ದೇಶಿಕರು ಆ ಹಾನಗಲ ಮಠ ಅನ್ನತಕ್ಕಂಥದನ್ನು ಒಲ್ಲೆ ಹತ್ತಿಕೊಂಡಂತ. ಆದರೂ ಎಲ್ಲ ಭಕ್ತರೆಲ್ಲ ಒತ್ತಾಯ ಮಾಡಿ ಯಾವ ಫಕೀರ ಸ್ವಾಮಿಗಳ ಒತ್ತಾಯದ ಮೇರೆಗೆ ಹಾನಗಲ ಮಠಕ್ಕೆಂದ ತಾವು ಅಧಿಕಾರವನ್ನು ವಹಿಸಿಕೊಳ್ಳಕ್ಕೆಂದ ಒಪ್ಕೋತಾರೆ. ಯಾವಾಗಿಂದ ಒಪ್ಪಿಕೊಂಡು ತನ್ನ ಲೋಕ ಸಂಚಾರ ಮಾಡೋಕ್ಕೆಂದ ಹಾಲಯ್ಯ ದೇಶಿಕರಿಂದ ಹೋಗ್ತಾರೆ. ಯಾವಾಗ ಹಾಲಯ್ಯ ದೇಶಿಕರನ್ನ ಒಂದು ಕಡೆಗಿಂದ ಧರ್ಮ ಪ್ರಚಾರ ಮಾಡೋಕ್ಕೆಂದ ಹೋಗಿರ್ತಕ್ಕಂಥ ಪ್ರಸಂಗದ ಒಳಗೆ ಈ ಕಡೆಯಿಂದ ಫಕೀರ ಸ್ವಾಮಿಗಳಿಗಿಂದ ಆರೋಗ್ಯ ಕೆಟ್ಟು ಹೋಗಿಬಿಡ್ತದೆ. ಯಾವಾಗ ಫಕೀರ ಸ್ವಾಮಿಗಳಿಗಿಂದ ಆರೋಗ್ಯ ಕೆಟ್ಟಿರ್ತಕ್ಕಂಥ ಪ್ರಸಂಗದ ಒಳಗೆ ಹೆಂಗೆ ನಮಗೆ ಯಾರಿಗಾರ ಆರಾಮ್ ತಪ್ಪಿತ್ತು, ಬೀಗರು ಬಿದ್ದರು ಏನು ಇರ್ತಾರಲ್ಲ, ನಾವೆಲ್ಲ ಹೆಂಗೆ ಮಾತಾಡ್ಸೋಕೆ ಹೋಗ್ತೀವಿ. ನಮಗೆಲ್ಲ ಸನ್ಯಾಸಿಗಳಿಗಿಂದ ಯಾರು ಅಣ್ಣತಮ್ಮರು ಯಾರು ಅಕ್ಕಂಗಿರ ಎತ್ತಿಕೊಂಡಂದ್ರೆ ನಮ್ಮ ಸ್ವಾಮಿಗಳೇ ಏನ್ರಿ. ನಮಗೆ ಏನೇ ಆದರೂ ಕೂಡ ಕೇಳಬೇಕಾಗಿರ್ತಕ್ಕಂಥವ್ರು ಯಾರು? ನಮಗೆ ಅಕ್ಕ ತಂಗಿ ಅಣ್ಣ ತಮ್ಮ ನಮಗಂದ ಬಂಧು ಬಳಗ ಹತ್ತಿಕೊಂಡ ಯಾರು ಹೊತ್ತುಕೊಂಡು ಕೇಳಿದ್ರೆ ಇಲ್ಲೆಲ್ಲ ಏನು ಕುಂತಾರಲ್ಲ ನಾವು ಸ್ವಾಮಿಗಳೇ, ನಮಗೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಎತ್ತಿಕೊಂಡಂದಿದ್ದಂಗೆ. ಯಾವಾಗಿಂದ ಮಠಕ್ಕೆ ಬಿದಿರಿ ಕುಮಾರಸ್ವಾಮಿಗಳನ್ನು ಬರ್ತಾರೆ. ಫಕೀರ ಸ್ವಾಮಿಗಳಿಗೆಂದ ಮಾತಾಡ್ಸಕ್ಕೆಂದ ಬಂದಿರ್ತಕ್ಕಂಥ ಪ್ರಸಂಗದೊಳಗೆ ಫಕೀರ ಸ್ವಾಮಿಗಳಂತಾರೆಪ್ಪ, ಈ ಮಠದ ಸಂಪೂರ್ಣವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಬಿದಿರಿ ಕುಮಾರಸ್ವಾಮಿಗಳಿಗೆ ಒಪ್ಪಿಸ್ಲಿಕ್ಕತ್ಯಾರ. ಯಾಕ? ಇದು ಜೀವ, ಇದು ಯಾವಾಗ ಹೋಗ್ಕೋತ್ತೆ ಗೊತ್ತಿಲ್ಲ. ನಾನು ಯಾವಾಗ ಲಿಂಗೈಕ್ಯನ ಹಾಕಿನಿ ಗೊತ್ತಿಲ್ಲ, ಯಾಕಂದ್ರೆ ಭಗವಂತನ ಆಜ್ಞೆ ಆಗಿಬಿಟ್ಟದೆ. ನಾನು ಒಂದು ವೇಳೆ ನಿನ್ನ ಕೈಯಾಗಿಂದ ಒಪ್ಪಿಸ್ತೆ ಹಾಗೆ ಹೋಗಿಬಿಟ್ಟಿನಿ ಎತ್ತಿಕೊಂಡಂದ್ರೆ ಈ ಮಠದ ಪರಂಪರೆಯಿಂದ ಹಾಳಾಕ್ಕದೆ, ಈ ಮಠ ಅನ್ನತಕ್ಕಂಥ ಹಾಳಾಕ್ಕದೆ. ಏನೋ ಎಂತಿಂಥವರೋ ಬಂದಿಂದ ಈ ಮಠದೊಳಗಿಂದ ಕಾಲು ಸೇರಿಸ್ತಕ್ಕಂಥ ಪ್ರಸಂಗಗಳನ್ನು ಬರ್ತವೆ. ಅದಕ್ಕೆ ಯಪ್ಪ ಯೋಗ್ಯನಾಗಿರ್ತಕ್ಕಂಥ ಒಬ್ಬ ತಪಸ್ವಿ ಆಗಿರ್ತಕ್ಕಂಥ ಮಹಾಜ್ಞಾನಿ ಆಗಿರ್ತಕ್ಕಂಥ ಹಾಲಯ್ಯ ದೇಶಿಕರಿಗೆ ಈ ಮಠ ಅನ್ನತಕ್ಕಂಥ ಮಾಡ್ರಿ ತಂದು ಬಿದಿರಿ ಕುಮಾರಸ್ವಾಮಿಗಳಿಗಿಂದ ಹೇಳಿ ಯಾವಾಗಿಂದ ಅವರು ಲಿಂಗೈಕ್ಯರಾಗಿರ್ತಕ್ಕಂಥ ಪ್ರಸಂಗದ ಒಳಗೆ ನಿನ್ನೆ ಹಾಲಯ್ಯ ದೇಶಿಕರಿಂದ ಪಟ್ಟಾಭಿಷೇಕ ಹಾಕದೆ. ಬಹುಶಃ ಪಟ್ಟಾಧಿಕಾರ ಹತ್ತುಕೊಂಡಂದ್ರೆ ಭಾಳ ಜನರಿಗೆ ಗೊತ್ತಿಲ್ಲ. ಪಟ್ಟಾಧಿಕಾರ ಹತ್ತುಕೊಂಡಂದ್ರೆ ಒಂದು ಮಠದ ಅಧಿಕಾರವನ್ನು ವಹಿಸಿಕೊಂಡು 100 ಎಕರೆಯಿಂದ ಆಸ್ತಿ ಒಡೆಯನಾಗಿ ಒಂದು ದೊಡ್ಡ ಮಠದಿಂದ ಒಡೆಯನಾಗಿ ಬದುಕು ಮಾಡತಕ್ಕಂಥದ್ದು ಪಟ್ಟಾಧಿಕಾರ ಅಂತಕ್ಕಂಥದ್ದಲ್ಲ.
ಹಾಗಾದ್ರೆ ಅಧಿಕಾರ ತಗೊಂಡ್ರೆ ಏನು ಒತ್ತುಕೊಂಡಂದ್ರೆ ಕೇಳಿದ್ರೆ ತನ್ನ ಜೀವನದ ಉದ್ದಕ್ಕೂ ಕೂಡ ಒಬ್ಬ ಏನ್ರಿ ಎಲ್ಲರಿಗೂ ಹುಟ್ಟದಂಗೆ ಹಾಲಾಯ ದೇಶಿಕರು ಕೂಡ ಒಬ್ಬ ತಂದೆ ತಾಯಿ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥವ್ರು. ನಮ್ಮ ಪಟ್ಟಾಧಿಕಾರ ಪ್ರಸಂಗದೊಳಗೆ ಒಂದು ಘಟನೆ ನಡೀತದೆ. ಏನು ಘಟನೆ ನಡೀತದೆ? ಇನ್ನು ಅಧಿಕಾರ ವಹಿಸುವುದಕ್ಕಿಂತ ಪೂರ್ವದೊಳಗೆ ಏನ್ರಿ ಅವರಿಗೆಲ್ಲ ಕ್ರಿಯೆಗಳನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಸಮಾಜದೊಳಗೆ ಒಂದು ಘಟನೆ ನಡೀತದೆ ಅಲ್ಲಿ. ಅದು ಯಾವ ಘಟನೆ ಎತ್ತುಕೊಂಡ ಕೇಳಿದ್ರೆ ಒಂದು ಕಡೆಗಿಂದ ಅವರ ತಂದೆ ತಾಯಿ ಬಂಧು ಬಳಗ ಒಂದು ಕಡೆಗೆ ನಿಂತುಕೊಂಡಿರ್ತಾರೆ. ಇನ್ನೊಂದು ಕಡೆಗಿಂದ ಏನ್ರಿ ಅಧಿಕಾರವನ್ನು ವಹಿಸ್ಕೊಳ್ತಕ್ಕಂಥ ಮರಿದೇವರಿಂದ ಒಂದು ಕಡೆಗೆ ನಿಂತುಕೊಂಡಿರ್ತಾರೆ. ಒಂದು ಕಡೆಗಿಂದ ಸ್ವಾಮಿಗಳೇ ನಿಂತಿರ್ತಾರೆ, ಇನ್ನೊಂದು ಕಡೆಗಿಂದ ಅವರ ಸಂಬಂಧಿಕರು ಭಕ್ತರಿಂದ ಒಂದು ಕಡೆಗೆ ನಿಂತಿರ್ತಾರೆ. ಅಲ್ಲಿ ಒಪ್ಪಿಗೆ ತಗೋತಾರೆ. ನೀವು ನೋಡಿರ್ಬೇಕು ಯಾರದ್ರ ಪಟ್ಟಾಧಿಕಾರ ಮೊದಲಿಗೆ ಯಾರು ಒಪ್ಪಿಗೆ ತಗೋತಾರ ತಗೊಂಡ ಕೇಳಿದ್ರೆ ಅವರಿಗೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಿಂದ ಒಪ್ಪಿಗೆ ತಗೋತಾರೆ. ಅಪ್ಪ ಇಲ್ಲಿಯ ಪರಂತರವಾಗಿ ಈ ಮಗ ನಿಮ್ಮ ಮಗನಾಗಿದ್ದ, ಈ ಮಗನನ್ನು ನೀವು ಸಮಾಜಕ್ಕಿಂದ ಕೊಡೋಕ್ಕಿಂದ ಒಪ್ಕೋತೀರಿ ಅನ್ನೋ ಹೊತ್ತುಕೊಂಡಂಥ ಪ್ರಶ್ನೆ ಆ ಮಗುವಿನ ಮರದೇವರಿಂದ ತಂದೆ ತಾಯಿಗಳಿಗೆಂದ ಕೇಳ್ತಾರಲ್ರಿ, ಕೇಳ್ತಾರೆ. ಅವ್ರ ಒಪ್ಪಿಗೆ ಬೇಕು. ಒಂದು ಕಡೆಗಿಂದ ತಂದೆ ತಾಯಿಗಳನ್ನ ಇಲ್ರಿಪ್ಪ ಮತ್ತು ನನ್ನ ಮಗನನ್ನು ಸಮಾಜಕ್ಕಾಗಿಂದ ನಾನು ದಾನವಾಗಿಂದ ಕೊಡ್ತೀನಿ ಎತ್ತುಕೊಂಡು ಅವ್ರು ಒಪ್ಪಿದಾಗ ಮಾತ್ರ ಅವರನ್ನು ಮಠಕ್ಕೆ ಮಾಡ್ತಾರೆ, ಹೊರತಾಗಿಲ್ಲದೆ ಇದ್ರೆ ಮಾಡೋಕ್ಕಿಂದ ಆಗಂಗಿಲ್ಲ. ಮಠಕ್ಕೆ ದಾನ ಕೊಡಬೇಕು. ಜಗತ್ತಿನೊಳಗಿಂದ ಬಂಗಾರ ದಾನ ಮಾಡೋರು ಅದಾರೆ, ಆಸ್ತಿ ದಾನ ಮಾಡೋರು ಅದಾರೆ, ಹೊಲ ಮನೆಗಳನ್ನ ದಾನ ಮಾಡ್ತಕ್ಕಂಥವ್ರು ಅದಾರೆ. ಏನ್ರಿ ಇವತ್ತು ಇಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಯಾರು 1 ಲಕ್ಷ ರೂಪಾಯಿ ಕೊಟ್ಟಿರಿ, ಯಾರೊಂದು 50,000 ರೂಪಾಯಿ ಕೊಟ್ಟಿರಿ, ಹೀಗೆಲ್ಲ ನೀವೊಂದು ರೊಕ್ಕ ದಾನ ಮಾಡ್ತಕ್ಕಂಥವ್ರು ಈ ಭೂಮಿ ಮೇಲಂದ ಭಾಳ ಜನ ಅದಾರೆ. ಆದ್ರೆ ಬಡತನನೇ ಇರಲಿ ಶ್ರೀಮಂತಿಕೆನೇ ಇರಲಿ ಏನ್ರಿ ತನ್ನ ಹುಟ್ಟಿರ್ತಕ್ಕಂಥ ಮನೆ ತಂದೊಳಗೆ ಕಾರರ ಹೊಟ್ಟೆನೇ ಉಂಡಿರುವ ಲೆಕ್ಕ ತನ್ನ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥ ಮಗನನ್ನು ಯಾರೂ ಕೂಡ ಸಮಾಜಕ್ಕೆ ಅಂದ ದಾನ ಮಾಡ್ತಕ್ಕಂಥವ್ರಿಲ್ಲ. ಯಾರಿಗೆ ಕೊಡ್ತಾರೇನ್ರಿ? ನಿಮ್ಮೆಲ್ಲರ ತರನಾಗಿನ ಕೂಡ ಇವತ್ತು ಇಟ್ಟೆಲ್ಲ ಸ್ವಾಮಿಗಳು ನಾವೆಲ್ಲ ಕುಂತೀವಿ. ಬಹುಶಃ ನೀವೆಲ್ಲರೂ ಕೂಡ ತಿಳ್ಕೊಂಡ್ರಿ ಅವ್ರಿಗೆ ಏನು ಕಮ್ಮದಪ್ಪ, ಏನ್ರಿ ಅವ್ರಿಗೇನು ಕಮ್ಮದ, ದುನಿಯಾದ ಆಸ್ತಿ ಅದ ಇದು ಅದ ಏನೆಲ್ಲಾನು ಕೂಡ ಅಂತಿರಲ್ಲ ಪುಣ್ಯಾತ್ಮರೇ. ಸ್ವಾಮಿಗೆ ಆಸ್ತಿ ಮಹತ್ವದಲ್ಲ, ಸ್ವಾಮಿಗೆ ಆಸ್ತಿ ಬೇಕಾಗಿಲ್ಲ. ಅದಕ್ಕಾಗಿನೇ ಅವತ್ತಿನ ದಿನಮಾನದೊಳಗನೆ ಹಾನಗಲ್ಲ ಕುಮಾರಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಆಸ್ತಿಗಾಗಿ ಸ್ವಾಮಿ ಆಗುವುದಕ್ಕಿಂತ ಆದರ್ಶಕ್ಕಾಗಿ ಅಂದ್ರೆ ಸ್ವಾಮಿಯಾಗಿ ಬದುಕಬೇಕಂತ ಅನ್ನೋದನ್ನು ಅವತ್ತೇ ಹಾನಗಲ್ಲ ಕುಮಾರಸ್ವಾಮಿಗಳು ಅಂತ ಹೇಳೋದು. ಆಸ್ತಿ ನೋಡಿ ಮಠಕ್ಕಾಗೋದಲ್ಲ. ಸಾವಿರಾರು ಕೋಟಿ ಅಂದ ರೊಕ್ಕ ಐತಿ ಬ್ಯಾಂಕ್ನಾಗ ಹತ್ಕೊಂಡು ರೊಕ್ಕ ನೋಡಿ ಅಂದ ಮಠಕ್ಕಾಗೋದಲ್ಲ. ಒಬ್ಬ ಸ್ವಾಮಿಗಿಂದ ರೊಕ್ಕ ಅದಕ್ಕೆ ಹತ್ತದ್ರಿ, 100 ಎಕರೆ ಆಸ್ತಿ ಹತ್ತಂಗಿಲ್ಲ. ಯಾಕೆ ಹತ್ತಂಗಿಲ್ಲ ಹತ್ಕೊಂಡ ಕೇಳಿದ್ರೆ ನೀವೆಲ್ಲ ಏನು ಕುಂತಿರಲ್ಲ, ನೀವೆಲ್ಲ ಒಬ್ಬ ಸ್ವಾಮಿಗಿಂದ 1 ಕೋಟಿ ರೂಪಾಯಿ ಗಟ್ಟಲೆ ಬೆಲೆ ಬಾಳತಕ್ಕಂಥ ಆಸ್ತಿ ಇರ್ತಕ್ಕಂಥ ಭಕ್ತರು ನೀವಿರಾಗ ಸ್ವಾಮಿಗಿಂದ ಆಸ್ತಿ ಅಂತ ತೆಗೆದು ಬೇಕಾಗಿಲ್ಲ. ನೀವೆಲ್ಲ ನಮ್ಗೆ ಆ ಮಠದ ಆಸ್ತಿಗಳು ನೀವೆಲ್ಲ. ಈ ಆಸ್ತಿ ಏನು ಮಾಡ್ತೀರಿ, 1 ವರ್ಷದಿಂದ ಬೆಳೀತದೆ, ಇನ್ನೊಂದು ವರ್ಷದಿಂದ ಬೆಳೆಯಂಗಿಲ್ಲ. ಆದ್ರೆ ಇಲ್ಲೇನದಿರಲ್ಲ, ನಿಮ್ಮ ಭಕ್ತರನ್ನ ನಾವು ತಯಾರು ಮಾಡಬೇಕು. ಯಾವಾಗಿಂದ ತಂದೆ ತಾಯಿ ಮಗನನ್ನ ಸಮಾಜಕ್ಕಾಗಿಂದ ದಾನವಾಗಿಂದ ಕೊಡ್ತಾರೆ. ಬರೀ ದಾನವಾಗಿಂದ ಕೊಟ್ಟು ಅಟ್ಟೆ ಮಾಡಂಗಿಲ್ಲ. ಕೊನೆದಾಗಿಂದ ಅವ ಏನು ಮಠಕ್ಕಾಗ್ತಕ್ಕಂಥ ಮರಿದೇವ್ರಿಗಿನ ಕೂಡ ಒಂದು ಮಾತು ಕೇಳ್ತಾರೆ, ತಮ್ಮ ಇಲ್ಲೇ ಪರಂತರವಾಗಿ ನೀ ಅವ್ರ ಮಗನಾಗಿದ್ದೆಪ್ಪ, ಇವತ್ತಿನಿಂದ ಅವ್ರ ಮಗ ಆಗಿ ನೀನು ಇರ್ಲಕ್ಕಿಂದ ಆಗಂಗಿಲ್ಲ, ಮತ್ತು ನೀನು ಸಮಾಜ ಸೇವೆ ಮಾಡೋಕೆ ನೀನು ಒಪ್ಪಿಗೆ ಐತೇನಿಲ್ಲ ಹತ್ತುಕೊಂಡು ಅವ್ರದ್ದು ಕೂಡ ಒಪ್ಪಿಗೆ ತೋತಾರೆ. ಯಾಕಂದ್ರೆ ಅಪ್ಪಿ ತಪ್ಪಿ ಮೊದಲು ಹೂ ಅಂದ ಆಮೇಲೆ ಲಗ್ನ ಮಾಡ್ಕೊಂಡು ಹೋದ್ರೆ ಹೌದಲ್ರಿ, ಅವ್ರದ್ದು ಕೂಡ ಒಪ್ಪಿಗೆ ತಗೋಬೇಕು. ಇಲ್ಲ ನನ್ನನ್ನು ನಾನು ಸಮಾಜಕ್ಕಾಗಿ ಅರ್ಪಣೆ ಮಾಡ್ಕೋತೀನಿ, ನನ್ನನ್ನು ನಾನು ಸಮಾಜದ ಏಳಿಗೆಗಾಗಿ, ಧರ್ಮದ ಉದ್ಧಾರಕ್ಕಾಗಿ, ಧರ್ಮದ ಏಳಿಗೆಗಾಗಿ ನಾನು ಶ್ರಮ ಪಡೋದಕ್ಕಾಗಿ ನಾನು ಸಮಾಜದ ಸ್ವಾಮಿ ಹಾಕಿ ಎತ್ತಿಕೊಂಡು ಯಾವಾಗಿಂದ ಒಪ್ಕೋತಾನೋ ಅವಾಗ ಅಲ್ಲಿ ಇನ್ನೊಂದು ಘಟನೆ ನಡೀತದೆ. ಯಾವುದನ್ನು? ತಂದೆ ತಾಯಿ ಆಗಿರ್ತಕ್ಕಂಥವ್ರು, ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗವೆಲ್ಲ ಇನ್ನೊಂದು ಕೆಲಸ ಮಾಡ್ತಾರೆ. ಏನು ಕೆಲಸ? ಗುರುಗಳಾಗಿರ್ತಕ್ಕಂಥ ಉಪದೇಶ ಮಾಡ್ತಾರೆ. ಆ ಗುರುಗಳಿಂದ ಆ ತಂದೆ ತಾಯಿ ಬಂಧು ಬಳಗಕ್ಕೆ ಒಂದು ಮಾತನ್ನು ಹೇಳ್ತಾರೆ. ಯಾವುದನ್ನು? ನೋಡ್ರಿಪ್ಪ, ಇಲ್ಲಿಯ ಪರಂತರವಾಗಿ ಈ ಮಗುವಿಂದ ನಿಮ್ಮದಾಗಿತ್ತು, ಇನ್ನು ಮುಂದೆ ಈ ಮಗ ನಿಮ್ಮದಲ್ಲ, ಇವತ್ತಿನಿಂದ ನಿಮ್ಮ ಪಾಲಿಗಿಂದ ಈ ಮಗನ ಸತ್ತು ಹೋದಂಗೆ ಹತ್ತಿಕೊಂಡು ತಂದೆ ತಾಯಿ ಕಡೆಯಿಂದ ಮಗನ ಉಡ್ದಾರ ಹರಿಸ್ತಾರೆ. ಉಡ್ದಾರ ಯಾವಾಗ ಹರಿತಾರ್ರಿ? ಕಲ್ಪನೆ ಇರಲಿ ಮಗ, ಸಾಧುನಾಗದು ಸುಮ್ಮನಲ್ಲ, ಸಾಧನ ಮಾಡಿ ನೋಡಿಲ್ಲ. ಸ್ವಾಮಿಗಳಿಗೆ ನಾವು ಭಾಳ ಜನ ಟೀಕಾ ಮಾಡೋರು ಭಾಳ ಮಂದಿ. ಸ್ವಾಮಿ ಆಗ್ತಕ್ಕಂಥ ಅಷ್ಟು ಸರಳ ಅಲ್ಲ. ಸುಮ್ಮನೆ ಏನು ಅಂದ್ರೆ ಸ್ವಾಮಿ ಆಗ್ಯಾರ ತಗೊಂಡು ಕೂಡ ನಾವು ಹಂಗೆ ತಿಳ್ಕೊಳ್ಳೋದಲ್ಲ. ನಮ್ಮದೇ ಆಗಿರ್ತಕ್ಕ ನಿಯಮಗಳದಾವೆ. ಇವತ್ತು ನಮ್ಮ ತಂದೆ ತಾಯಿ ಬಂಧು ಬಳಗವೆಲ್ಲ ನಮ್ಮ ಉಡ್ದಾರ ಹರಿಬೇಕಾದ್ರೆ ಉಡ್ದಾರ ಯಾವಾಗ ಹರಿತಾರ? ಒಬ್ಬ ವ್ಯಕ್ತಿ ಅಂದ ಸತ್ತು ಹೋದಾಗ ಅವನು ಉಡ್ದಾರ ಹರಿತಾರೆ ಹೊರತಾಗಿ ಜೀವಂತ ಇರುತ್ತಾನ ಕೂಡ ಯಾರು ಉಡ್ದಾರ ಅಂತ ಹರಿಯಂಗಿಲ್ಲ.
ತಂದೆ ತಾಯಿ ಅಂತ ಹೇಳ್ತಾರೆಯಪ್ಪ, ಇಲ್ಲಿತನ ನಿನ್ನ ಮಗನಾಗಿದ್ದಿ, ಇವತ್ತಿನಿಂದ ನೀನು ನಮ್ಮ ಪಾಲಿಗೆ ಅಂತ ಸತ್ತು ಹೋಗಿಬಿಟ್ಟು ಮುಂದೆ ನೀವು ಹುಟ್ಟಬೇಕು, ಏನಾಗೈತಿ ಕೊಡೋದ ಕೇಳಿದ್ರೆ ಸಮಾಜದ ಮಗನಾಗಿಂದ ಹುಟ್ಟಬೇಕಂತಂದು ಸಮಾಜದ ಉಡ್ಯಾಗಿಂದ ಹಾಕ್ತಾರೆ ಉಡ್ದಾರರು. ಸಮಾಜಕ್ಕಾಗಿ ತನು ಮನಧನವ ಸೂರ್ಯಗೈದನಲ್ಲ, ಮನೆಯ ಬಿಟ್ಟನಲ್ಲ, ತಾಯಿಯ ಮರಳಿ ನೋಡಲಿಲ್ಲ, ಮಠವ ಕಟ್ಟಲಿಲ್ಲ. ಅಧಿಕಾರ ತಗೊಂಡ ವಹಿಸಿಕೊಂಡು ಇಲ್ಲಿ ಇನ್ನೂ ಒಂದು ನಡೀತದೆ ಪರಂಪರೆ. ಇದು ಬಹುಶಃ ಯಾವ ಧರ್ಮದೊಳಗೂ ಕೂಡ ಇಲ್ಲ, ಯಾವ ಜಾತಿ ಒಳಗೂ ಇಲ್ಲ, ಯಾವ ಧರ್ಮದೊಳಗೂ ಇಲ್ಲ. ವಿಶೇಷವಾಗಿರ್ತಕ್ಕಂಥ ಘಟನೆ ನಡೀತಕ್ಕಂಥದ್ದು ಇದು ಯಾವ ಧರ್ಮದಾಗ ಹತ್ತುಕೊಂಡ ಕೇಳಿದ್ರೆ ಅದು ನಮ್ಮ ವೀರಶೈವ ಲಿಂಗಾಯತ ಧರ್ಮ ಬಿಟ್ಟರೆ ಮತ್ತೆ ಎಲ್ಲಿನೂ ಕೂಡ ಇಲ್ಲ. ಯಾವ ಧರ್ಮದಾಗ ಅದು ಹೇಳ್ರಿ, ಒಬ್ಬ ತಂದೆ ತಾಯಿ ಮಗನಿಗೆ ಅಂತ ನಮಸ್ಕಾರ ಮಾಡೋದು ಎಲ್ಲರ ಪದ್ಧತಿ ಐತ್ರಿ? ಮಕ್ಕಳ ತಂದೆ ತಾಯಿಗೆ ಅಂತ ನಮಸ್ಕಾರ ಮಾಡ್ಬೋದು ಏನ್ರಿ, ತಮ್ಮ ಅಕ್ಕ ತಂಗಿಗೆ ಅಂತ ನಮಸ್ಕಾರ ಮಾಡ್ಬೋದು. ಇದು ಎಲ್ಲ ಜಾತಿ ಎಲ್ಲ ಧರ್ಮದೊಳಗೂ ಕೂಡ ಅದೇ. ಆದ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ತಂದೆ ತಾಯಿಗಂದ ಕೊನೆನ ಯಾವಾಗ ಉಡ್ದಾರ ಹರಿತಾರೋ ಅವಾಗಿಂದ ಒಟ್ಟಿರ್ತಕ್ಕಂಥ ಮಗ ಏನ್ರಿ ಕೊನೆದಾಗಿಂದ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಬಿಟ್ಟ ಹತ್ತಿಕೊಂಡಂದ್ರೆ ಇಡೀ ತನ್ನ ಬದುಕಿರೋವರೆಗೂ ಕೂಡ ತಂದೆ ತಾಯಿಗೆ ನಮಸ್ಕಾರ ಮಾಡಕ್ಕೆ ಬರಂಗಿಲ್ಲ. ತಂದೆ ತಾಯಿನೇ ಮಗನಿಗೆ ನಮಸ್ಕಾರ ಮಾಡಬೇಕು. ಅಣ್ಣನಾಗಿದ್ರು ತಮ್ಮನಿಗೆ ನಮಸ್ಕಾರ ಮಾಡಬೇಕು. ಅಲ್ಲಿ ತಮ್ಮ ಮಗ ಅಕ್ಕ ತಂಗಿ ಅನ್ನುವಂಥ ಭಾವನೆಯನ್ನು ತಗೊಂಡು ಹೋಗಿ ಅವನ ನೋಡುವಂಥ ದೃಷ್ಟಿ ಒಳಗ ಆ ತಂದೆ ತಾಯಿನೂ ಕೂಡ ಭಕ್ತರ ರೂಪದೊಳಗೆ ನೋಡಬೇಕು. ಇಲ್ಲಿ ಇನ್ನೊಂದು ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಗುರು ಮುಟ್ಟಿ ಅಂದ ಗುರು ಆಗೋದು. ಗುರುವಿಗೆ ನಮಸ್ಕಾರ ಮಾಡೋದನ್ನು ಎಲ್ಲ ಕಡೆ ನೋಡ್ತೀವಿ. ಆದ್ರೆ ಒಂದು ಸಾರಿ ಒಂದು ಅಧಿಕಾರ ಕೊಟ್ಟಿರ್ತಕ್ಕಂಥ ಗುರು ಯಾವ ತಾನು ಮೇಲೆ ಕುಂತಿರ್ತಾನೆ, ಯಾವಾಗಿಂದ ಶಿಷ್ಯನನ್ನ ಕೆಳಗಿರ್ತಕ್ಕಂಥ ಶಿಷ್ಯನನ್ನ ಕೈ ಹಿಡಿದು ಕರೆದು ಯಾವಾಗಿಂದ ತನ್ನ ಜೊತೆಯೊಳಗಿಂದ ಸಿಂಹಾಸನ ಮ್ಯಾಗಿಂದ ಕುಂದಿರಿಸಿ ತಾನು ಕೆಳಗಿಳಿದು ಬಂದು ಒಬ್ಬ ಶಿಷ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ಇದು ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗೆ ಅದ ಬರ್ತಾ ಬೇರೆ ಎಲ್ಲಿನೂ ಕೂಡ ಇಲ್ಲ. ಶಿಷ್ಯ ಗುರುವಿಗೆ ನಮಸ್ಕಾರ ಮಾಡೋ ಪದ್ಧತಿ ಅದ, ಆದ್ರೆ ಗುರುನೇ ಶಿಷ್ಯನಿಗೆ ನಮಸ್ಕಾರ ಮಾಡ್ತಕ್ಕಂಥ ಪದ್ಧತಿ ನಮ್ಮ ಧರ್ಮದೊಳಗಾದ. ಇಷ್ಟೆಲ್ಲ ಕ್ರಿಯೆಗಳಾಗಿ ಯಾವಾಗಿಂದ ಹಾಲಯ್ಯ ಅಂತಕ್ಕಂಥ ದೇಶಕನಾಗಿರ್ತಕ್ಕಂಥವ್ರು ಹಾನಗಲ ಮಠಕ್ಕಾದ ಬಳಕ ಹಾನಗಲ ಕುಮಾರ ಶಿವಗಳಾದರು. ಯಾವಾಗಿಂದ ಮಠಕ್ಕೆ ಅಧಿಕಾರವನ್ನು ವಹಿಸಿಕೊಂಡು ಯಾವ ಕುಮಾರಸ್ವಾಮಿಗಳು ಇಟ್ಟು 100 ಎಕರೆ ಜಮೀನಿದೆ, ಇಟ್ಟು ಬಂಗಾರದ ಬೆಳ್ಳಿಯದ ಹತ್ತಿಕೊಂಡಂದು ಯಾವ ಹಾನಗಲ ಕುಮಾರ ಶಿವಗಳು ಏನ ಸುಖದ ಸುಪ್ಪತ್ತಿ ಒಳಗಿಂದ ಕುಂದಿರಲಿಲ್ಲ. ಅವ್ರ ಗುರಿ ಏನಾಗಿತ್ತು? ನಾಡು ಸಂಚಾರ ಮಾಡಬೇಕು. ಯಾವ ವೀರಶೈವ ಲಿಂಗಾಯತ ಧರ್ಮದೊಳಗಿಂದ ಏನೇನು ತೊಂದರೆಗಳದಾವೆ, ಈ ನಾಡಿನ ಜನತೆಗೆ ಏನು ಅವಶ್ಯಕತೆ ಐತಿ ಅನ್ನೋದನ್ನು ತಿಳಿದುಕೊಳ್ಳುವುದರ ಸಲುವಾಗಿ ಹಾನಗಲ ಕುಮಾರಸ್ವಾಮಿಗಳು ನಾಡಿನಾದ್ಯಂತ ಸಂಚಾರ ಮಾಡಕತ್ತ ನೋಡ್ತಾರೆ. ಅವತ್ತಿನ ದಿನಮಾನದೊಳಗೆ ಏನ್ರಿ ಯಾವಾಗಿಂದ ಬಸವಣ್ಣನವರು 12ನೇ ಶತಮಾನದೊಳಗಿಂದ ಆಳಿ ವಚನ ಸಾಹಿತ್ಯಗಳನ್ನು ಕೊಟ್ಟು ಏನೆಲ್ಲ ಮನುಕುಲವನ್ನು ಉದ್ಧಾರ ಮಾಡಿದ್ರಲ್ಲ, ಅವರು ಆಗಿ ಹೋದ ನಂತರ ನಶಿಸಿ ಹೋಗ್ಲಿಕ್ಕತ್ತಿತ್ತು ನಮ್ಮ ವೀರಶೈವ ಲಿಂಗಾಯತ ಧರ್ಮ. ಯಾರ ಕೊರಳಗೂ ಲಿಂಗಿಲ್ಲ, ಯಾರ ಹಣಿ ಮೇಲೂ ಕೂಡ ವಿಭೂತಿ ಇಲ್ಲ, ಯಾರ ಕೊರಳಗಿಂದ ರುದ್ರಾಕ್ಷಿ ಇಲ್ಲ, ಯಾರಿಗೇನು ಕೂಡ ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ. ಅವತ್ತಿನ ದಿನಮಾನ ಯಾರ್ದಿತ್ತು ಹೊತ್ತುಕೊಂಡದ ಕೇಳಿದ್ರೆ ಬ್ರಾಹ್ಮಣ ಸಮಾಜದೊಳಗ ಅವತ್ತಿನ ದಿನಮಾನದೊಳಗೆ ಇನ್ನಿತರು ಎಲ್ಲರೂ ಕೂಡ ಕೀಳಾತನ್ನುವಂಥ ಭಾವನೆ ಇತ್ತು. ನಾವು ವೀರಶೈವ ಲಿಂಗಾಯತರು ಇದೇ 100 ವರ್ಷದಿಂದ ಏನ್ರಿ ಹಾನಗಲ ಕುಮಾರಸ್ವಾಮಿಗಳು ಹಾನಗಲ ಮಠಕ್ಕೆ ಆಗೋದಕ್ಕಿಂತ ಪೂರ್ವದೊಳಗೆ ನಾವು ವೀರಶೈವ ಲಿಂಗಾಯತ ಧರ್ಮದವ್ರು ನಾವು ಹೆಂಗಿದ್ದೀವಿ ಎತ್ತಿಕೊಂಡು ಕೇಳಿದ್ರೆ ಏನ್ರಿ ಹೆಂಗಂದ ಕೀಳತನದೊಳಗಿಂದ ಕಾಣತಕ್ಕಂಥ ಜೀವಿಗಳಾಗಿದ್ದೀವಿ ನಾವು. ಎಲ್ಲಿ ನೋಡ್ತಲ್ಲ ಬ್ರಾಹ್ಮಣರ ಸಂಸ್ಕೃತ ಪಾಠಶಾಲೆಗಳು, ಎಲ್ಲಿ ನೋಡ್ತಲ್ಲ ಬ್ರಾಹ್ಮಣದ ವೈದಿಕದ ಪಾಠಶಾಲೆಗಳು, ಯಾವ ನಮ್ಮ ಜಂಗಮರಾಗಲಿ ವೀರಶೈವ ಲಿಂಗಾಯತರಿಗಾಗಲಿ ಏನ್ರಿ ಆ ಪಾಠಶಾಲೆ ಒಳಗಿಂದ ನಮ್ಮ ಮಕ್ಕಳನ್ನ ತಗೋತಿದ್ದಾರೆ. ಯಾಕ? ಅವರು ವೀರಶೈವ ಲಿಂಗಾಯತ ಧರ್ಮದವ್ರು ಅಂತಂದ್ರೆ ಇವರು ಕೀಳು ಜಾತಿಯವರು ಹತ್ತಿಕೊಂಡು ಬ್ರಾಹ್ಮಣರು ತಿಳಿತಿದ್ರು. ಕಲ್ಪನೆ ಇರಲಿ ಮಗ, ನಮ್ಮನ್ನೆಲ್ಲ ಅಟ್ಟು ಕೀಳು ದೃಷ್ಟಿ ಒಳಗಿಂದ ಕಾಣ್ತಿದ್ರು. ನಮ್ಮ ಜಂಗಮ ಮಕ್ಕಳನ್ನ ಅವರು ವೈದಿಕ ಪಾಠಶಾಲೆ ಒಳಗಿಂದ ಇಟ್ಕೋತಿದ್ದಿಲ್ಲ. ನಮ್ಮ ಲಿಂಗಾಯತ ಮಕ್ಕಳನ್ನ ವೈದಿಕ ಪಾಠಶಾಲೆ ಒಳಗಲ್ಲ ಸಂಸ್ಕೃತ ಪಾಠಶಾಲೆ ಒಳಗೂ ಕೂಡ ಕರ್ಕೋತಿದ್ದಿಲ್ಲ. ನಿಮಗೆ ಅಟ್ಟೆ ಯಾಕ ಹೆಂಗ ಹಿಂದೆ 12ನೇ ಶತಮಾನದ ಒಳಗ ಅಪ್ಪಿತಪ್ಪಿ ಬ್ರಾಹ್ಮಣರ ಮನೆ ಮುಂದೆ ಓಡಾಡಬೇಕಾದ್ರ ಏನ್ರಿ ನಾವೆಲ್ಲ ಕೇಳಿವಿಲ್ಲ. ಬಸವಣ್ಣವ್ರು ಮಾಡಿರ್ತಕ್ಕಂಥ ದೊಡ್ಡ ಕೆಲಸನೇ ಇವತ್ತು ನಮ್ಮಪ್ಪ ಹಾನಗಲ ಕುಮಾರಸ್ವಾಮಿಗಳು ಮಾಡಕತ್ತಿದ್ದು ಏನ್ರಿ. ನಾವು ಏನ್ರಿ ಈ ಭೂಮಿ ಮೇಲೆ ಅಪ್ಪಿತಪ್ಪಿ ಅಂದ್ರೆ ಭಾಳ ಮಂದಿ ಸ್ವಾಮಿಗಳು ಭಾಳ ಥರದಿಂದ ಹೇಳ್ಕೊತಿರ್ಗಾಡ್ತಾರೆ. ಯಾರು ಕಂಡವರೆಲ್ಲ ಕೂಡ ನಡೆದಾಡ್ತಕ್ಕಂಥ ದೇವರ ತನಸ್ಕೊಳಿಕತ್ತಾರೆ.
ಎದರಿಂದ ನಡೆದಾಡ್ತಕ್ಕಂಥ ದೇವರು ಅವ್ರ ಹಿಂದಿನ ರೊಕ್ಕ ರೂಪಾಯಿ ಇತ್ತು ಹತ್ತುಕೊಂಡ್ರೆ ಹೊಗಳು ಭಟ್ರಿಂದ ಭಕ್ತರಿಂದ ಬೆನ್ನತ್ತಿ ಅವರನ್ನು ನಡೆದಾಡ್ತಕ್ಕಂಥ ದೇವರು ಹತ್ತುಕೊಂಡ್ರೆ ನಾವೆಲ್ಲ ಬಿಂಬಿಸ್ಲಕತ್ತೀವಲ್ಲ ಈ ಭೂಮಿ ಮೇಲೆ ನಡೆದಾಡ್ತಕ್ಕಂಥ ದೇವರು ಯಾರ್ಯಾರು ಕೊಡೋದಿಲ್ಲ. ಆದ್ರೆ ಈ 100 ವರ್ಷಗಳ ಹಿಂದೆ ನಿಜವಾಗಿರ್ತಕ್ಕಂಥ ನಡೆದಾಡ್ತಕ್ಕಂಥ ದೇವ್ರ ಅಂತಂದರೆ ಅದು ಹಾನಗೆಲ್ಲ ಕುಮಾರಸ್ವಾಮಿಗಳನ್ನ ಬಿಟ್ಟರೆ ಮತ್ತೆ ಯಾರೂ ಕೊಡೋದಿಲ್ಲ. ಎಲ್ಲರೂ ನಡೆದಾಡೋ ದೇವ್ರು ಹಾಕಕ್ಕಾಗಂಗಿಲ್ಲ. ಮತ್ತು ಅಂಥವರೆಲ್ಲ ಮಟಕ ನಂಬರ್ ಹೇಳೋರು ನಡೆದಾಡೋ ದೇವ್ರು ಅದನ್ನು ನಾವೇನು ಉಳ್ಳಾಡೋ ದೇವ್ರನ್ನ ನಾವು ಯಾಕ್ರಿ ಮಡಕ ನಂಬರ್ ಹೇಳೋರೆಲ್ಲರೂ ಕೂಡ ನಡೆದಾಡೋ ದೇವ್ರ ಅದ ನಾವೇನು ಉಳ್ಳಾಡೋ ದೇವ್ರ? ಎಲ್ಲರೂ ನಡೆದಾಡೋ ದೇವ್ರು ಆಗಕ್ಕಾಗಂಗಿಲ್ಲ. ನಾವೆಲ್ಲ ನಡೆದಾಡ್ತಕ್ಕಂಥ ದೇವರನ್ನು ನಾವು ಕಾಣ್ತಿದ್ವಿ. ಯಾವ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳನ್ನು ಕಾಣ್ತಿದ್ದೀವಿ. ನಡೆದಾಡ್ತಕ್ಕಂಥ ದೇವರ ಹತ್ತುಕೊಂಡು ಇತ್ತಿತ್ತಿನ ದಿನಮಾನದೊಳಗೆ ನಡೆದಾಡ್ತಕ್ಕಂಥ ದೇವರ ಹತ್ತಂದ್ರೆ ಯಾವ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳನ್ನು ಕಾಣ್ತಿದ್ದೀವಿ. ಏನ್ರಿ ಕಾಣ್ತಿದ್ದೀವಿಲ್ಲ? ಎಲ್ಲರೂ ಕೂಡ ನಡೆದಾಡ್ತಕ್ಕಂಥ ದೇವ್ರು ಆಗಕ್ಕಾಗಂಗಿಲ್ಲ, ಉಳ್ಳಾಡ್ತಕ್ಕಂಥ ದೇವ್ರು ಆಗಕ್ಕಾಗಂಗಿಲ್ಲ. ಅದಕ್ಕಾಗಿ ಅಂದ್ರೆ ಹುಟ್ಟು ಬರಬೇಕು. ಸಮಾಜದ ಸೇವೆಗಾಗಿ, ಧರ್ಮದ ಏಳಿಗೆಗಾಗಿ, ಬಡ ಮಕ್ಕಳಿಗಾಗಿ, ದೀನ ದಲಿತರಿಗಾಗಿ ಯಾವ ಈ ಭೂಮಿ ಮೇಲಿಂದ ಸೇವೆ ಮಾಡ್ತಾನ, ಯಾವ ಈ ಭೂಮಿ ಮೇಲಿಂದ ದುಡಿತಾನಲ್ಲ ಅವನೇ ನಿಜವಾಗಿರ್ತಕ್ಕಂಥ ನಡೆದಾಡ್ತಕ್ಕಂಥ ದೇವರೇ ಹೊರತಾಗಿ ಹಾದಿ ಬಿಡಿಸ್ತಕ್ಕಂಥ ಸ್ವಾಮಿಗಳೆಲ್ಲ ನಡೆದಾಡ್ತಕ್ಕಂಥ ದೇವರಾಗಕ್ಕೆ ಆಗಂಗಿಲ್ಲ. ಧರ್ಮವನ್ನು ಹಾಳು ಮಾಡ್ತಕ್ಕಂಥವರೆಲ್ಲ ನಡೆದಾಡ್ತಕ್ಕಂಥ ದೇವರಾಕ್ಕರನ್ರಿ. ಹಾನಗಲ್ಲ ಕುಮಾರಸ್ವಾಮಿಗಳು ಇದನ್ನ ಎಲ್ಲವನ್ನು ಕೂಡ ನೋಡಕತ್ತಾರೆ. ಎಲ್ಲ ಕಡೆ ಸಂಚಾರ ಮಾಡಿ ಚಿಂತನೆ ಮಾಡಕತ್ತಾರೆ. ಯಾವಾಗಿನ ಹಾನಗಲ್ಲ ಕುಮಾರಸ್ವಾಮಿಗಳಿಗೆ ಈ ಎಲ್ಲ ಬ್ರಾಹ್ಮಣರು ಮಾಡ್ತಕ್ಕಂಥ ಈ ಕಾರ್ಯಗಳನ್ನು ನೋಡಿ ಹಾನಗಲ್ಲ ಕುಮಾರಸ್ವಾಮಿಗಳ ಮನಸ್ಸಿಗೆ ನೋವಾಗಿ ಯಾವ ಹಾನಗಲ್ಲ ಮಠಕ್ಕೆ ಆದ ತಕ್ಷಣ ಮೊದಲೇ ಕೆಲಸ ಏನು ಅಂತಂದ್ರೆ ಅಲ್ಲಿ ಸಂಸ್ಕೃತ ಪಾಠಶಾಲೆಗಳನ್ನು ತೆಗೆಯೋದು, ಅಲ್ಲಿ ವೈದಿಕ ಪಾಠಶಾಲೆಗಳನ್ನು ತೆಗೆಯೋದು. ಇದನ್ನೆಲ್ಲವನ್ನು ಕೂಡ ಮಾಡ್ತಾ ಏನ್ರಿ ಸಮಾಜದ ಕಾರ್ಯಗಳನ್ನು ಮಾಡ್ತಾ ಇರುವಂಥ ಪ್ರಸಂಗದ ಒಳಗೆ ಇವರ ಪಟ್ಟಾಧಿಕಾರಾಗಿ 1 ವರ್ಷ ಆಗಿತ್ತು. ಕಲ್ಪನೆ ಇರಲಿ ಮಗ, 1 ವರ್ಷ ಆಗಿತ್ತು. ಏನು 10 ವರ್ಷ ಆಗಿಲ್ಲ, 20 ವರ್ಷ ಆಗಿಲ್ಲ. ಅಧಿಕಾರ ಆಗ್ಯದ ಏನ್ರಿ, ಅಧಿಕಾರ ವಹಿಸ್ಕೊಂಡ ಒಂದೇ 1 ವರ್ಷ ಆಗ್ಯದೆ. ಆಶ್ಚರ್ಯ ಏನು ಮತ್ತುಕೊಂಡದೆ ಕೇಳಿದ್ರೆ ಹಾನಗಲ್ಲ ತಾಲೂಕಿನೊಳಗಿಂದ ಬರಗಾಲ ಬಂದ್ಬಿಡುತ್ತೆ. ಎಟ್ರು ಮಟ್ಟಿಗೆ ಬರಗಾಲ ಹತ್ತುಕೊಂಡದೆ ಕೇಳಿದ್ರೆ ಪ್ರತಿಯೊಬ್ಬ ಜೀವಿಗೆ ಉಣ್ಣಾಕಿಂದ ಅನ್ನ ಇಲ್ಲ. ಹಸಿವಿನಿಂದ ಬಳಲಿಕ್ಕತ್ತಾರೆ ಆ ನಾಡಿನ ಜನತೆ. 1 ವರ್ಷಗಳ ಪರಂತರವಾಗಿ ಮಳೆ ಇಲ್ಲ, ಬೆಳೆ ಇಲ್ಲ, ಯಾವುದು ಕೂಡ ಇರ್ಲಾರ್ದೇನೆ ಕಷ್ಟದೊಳಗಿಂದ ಜನ ಎಲ್ಲ ಜೀವನ ಅಂತಕ್ಕಂಥ ಕಳಿತಕ್ಕಂಥದ್ದನ್ನ ಇದನ್ನು ಯಾರು ನೋಡ್ತಾರೆ ಅಂತಕೊಂಡದ ಕೇಳಿದ್ರೆ ಹಾನಗಲ್ಲ ಕುಮಾರಸ್ವಾಮಿಗಳನ್ನು ನೋಡ್ತಾರೆ. ಎಲ್ಲ ಕಡೆ ತಿರುಗಾಡಿ ಬಂದು ಮಡದಾಗ ಬಂದು ಕಣ್ಣೀರು ಹಾಕ್ಲಿಕ್ಕತ್ತಾರ ಹಾನಗಲ್ಲ ಕುಮಾರಸ್ವಾಮಿಗಳು. ಏನಪ್ಪ ನನ್ನ ಭಕ್ತರಿಗೆ ಅಂದ ಇಟ್ಟು ತ್ರಾಸು ಬರ್ತಲ್ಲ, ಏನು ಮಾಡೋದು? ಬಂದಿರ್ತಕ್ಕಂಥ ಭಕ್ತರಿಗೆಂದ ಬಂದಿರ್ತಕ್ಕಂಥ ಕಷ್ಟವನ್ನು ನೋಡಿ ಹಾನಗಲ್ಲ ಕುಮಾರಸ್ವಾಮಿಗಳಿಂದ ತಾವು ಕಣ್ಣೀರು ಹಾಕ್ತಾರೆ. ನೋಡ್ರಿ, ಇನ್ನೊಬ್ಬರ ಅದಕ್ಕಾಗಿ ಅಂತಾರಲ್ಲ, ತನಗಾಗಿ ಸುರಿಸಿದರೆ ಕಣ್ಣೀರು ಅದು ಬರೀ ನೀರು. ಏನ್ರಿ ಹೇಳ್ತಾರಲ್ಲ ಜ್ಞಾನಿಗಳು, ತನಗಾಗಿ ಸುರಿಸಿದರೆ ಕಣ್ಣೀರು ಅದು ಬರೀ ನೀರು, ಜನಕ್ಕಾಗಿ ಸುರಿಸಿದರೆ ಅದು ಅಣಿಮುತ್ತು. ಏನ್ರಿ, ತನಗಾಗಿ ಅಂದ್ರೆ ನಾನು ರೊಕ್ಕ ಬೇಕು, ಬಂಗಾರ ಬೇಕು, ರೊಕ್ಕ ಬೇಕು, ಆಸ್ತಿ ಬೇಕು ಹತ್ಕೊಂಡು ನಾವೇನು ಕುತ್ಕೊಂಡ ಅಳ್ತೀವಲ್ಲ, ಬೇಕು ಹತ್ತುಕೊಂಡು ನಮಗಾಗಿ ಅಂದ ಕಣ್ಣೀರು ಹಾಕಿದಿವತ್ತಂದ್ರೆ ಆ ಕಣ್ಣೀರಿಗೆಂದ ಬೆಲೆ ಇಲ್ಲ. ಯಾವ ಸಮಾಜಕ್ಕಾಗಿ ಅಂದ ಕಣ್ಣೀರು ಹಾಕ್ತಾನಲ್ಲ ಆ ಕಣ್ಣೀರಿಗೆಂದ ಬೆಲೆ ಅದೆ. ಹೇಗ್ರಿ ಆ ಕಣ್ಣೀರಿಗೆಂದ ಬೆಲೆ ಅದ ಇಲ್ಲ? ನಿಮ್ಮ ಕೊಪ್ಪಳ ಸ್ವಾಮಿಗಳದು ನಿಮಗೆ ಕೇಳಿರಬೇಕು. ಸುಮಾರು 1-2 ವರ್ಷದ ಹಿಂದೆನೋ ಏನ್ರಿ ಒಂದು ಮೀಡಿಯಾದೊಳಗೆ ಏನ್ರಿ ಬಡ ಮಕ್ಕಳಿಗಾಗಿ, ಹಾಸ್ಟೆಲ್ಗಾಗಿ, ವಿದ್ಯಾರ್ಥಿಗಳ ರೂಮಿಗಾಗಿ ಅವ್ರಿಗೇನೋ ಆ ಬಡ ಮಕ್ಕಳನ್ನು ನೋಡಿ ಒಂದು ಮೀಡಿಯಾದೊಳಗೆ ಬರೀ 1-2 ಹರಿ ಕಣ್ಣೀರು ತಮ್ಮ ಮನೆತನಕ್ಕಲ್ಲ. ಏನ್ರಿ ನಾವು ಕಲ್ಪನೆ ಮಾಡಬೇಕು, ತಮ್ಮ ಮನೆತನಕ್ಕಿಂದ ಕಣ್ಣೀರು ಹಾಕಲಿಲ್ಲ, ತನಗಾಗಿಂದ ಬೇಕತ್ಕೊಂಡು ಕಣ್ಣೀರು ಹಾಕಲಿಲ್ಲ. ಬಡ ಮಕ್ಕಳ ಕಣ್ಣೀರು ಯಾವಾಗಿಂದ ಬಡ ಮಕ್ಕಳಿಗಾಗಿ ಕಣ್ಣೀರು ಹಾಕಿದ್ರು ಕೋಟಿ ಗಟ್ಟಲೆ ಅವ್ರ ಮಠಕ್ಕಿಂದ ಹರಿದು ಭಕ್ತರು ಆ ಕಣ್ಣೀರಿಗಿಂದ ಒಂದು ಬೆಲೆ ಕೊಟ್ಟು ಕಲ್ಪನೆ ಇರ್ಬೇಕು ನಮಗೆ. ಅಂಥ ಕಾರ್ಯ ಇವತ್ತಿನ ದಿನಮಾನದೊಳಗಿಂದ ಯಾರು ಮಾಡಕತ್ತಾರೆ ತಗೊಂಡು ಕೇಳಿದ್ರೆ ಕುಮಾರಸ್ವಾಮಿಗಳು ಮಾಡಕತ್ತ. ಯಾವಾಗಿಂದ ಭಕ್ತರು ಉಪವಾಸ ಬೀಳ್ತಕ್ಕಂಥದನ್ನ ಕಣ್ಣಾರೆ ನೋಡಿ ಕುಮಾರಸ್ವಾಮಿಗಳು ಮಠದಾಗಿಂದ ಬಂದು ಕೂತ್ಕೊಂಡು ಕಣ್ಣೀರು ಹಾಕ್ಲಿಕ್ಕತ್ತಾರೆ. ನನ್ನ ಭಕ್ತರಿಗಿಂದ ಎಷ್ಟು ತ್ರಾಸು ಬಂದದಲ್ಲ, ನನ್ನ ಭಕ್ತರಿಗಿಂದ ಎಷ್ಟು ದುಃಖ ಬಂದದಲ್ಲ, ನನ್ನ ಭಕ್ತರಿಗಿಂದ ಎಷ್ಟು ತೊಂದರೆ ಬಂದದಲ್ಲ, ಇದಕ್ಕೆ ಏನು ಮಾಡಬೇಕಂತಕೊಂಡು ಮನಸ್ಸರೊಳಗಿಂದ ವಿಚಾರ ಮಾಡಿಕೊಂಡು ಮಠದಾಗಿಂದ 1000 ಚೀಲ ಭತ್ತ ಇತ್ತು. ಕಲ್ಪನೆ ಇರಲಿ ಮಗ, 1000 ಚೀಲ ಭತ್ತ ಇತ್ತು. ಎಲ್ಲಿ? ಹಾನಗಲ್ಲ ಮಠದಾಗ. ಹಾನಗಲ್ಲ ಕುಮಾರಸ್ವಾಮಿಗಳನ್ನು ವಿಚಾರ ಮಾಡ್ತಾರೆ. ಈ ಮಠದಾಗಿಂದ 1000 ಚೀಲಿಂದ ಭತ್ತ ಅದಾವೆ.
ಕಷ್ಟದೊಳಗಿರ್ತಕ್ಕಂಥ ಭಕ್ತರಿಗೆ ದುಃಖದೊಳಗಿರ್ತಕ್ಕಂಥ ಭಕ್ತರಿಗೆ ಆಗದೆ ಇದ್ದರೆ ಈ 1000 ಚೀಲದ ಭತ್ತ ತಗೊಂಡು ನಾನು ಏನು ಮಾಡಲಿ ತಗೊಂಡು ಇಡೀ ಹಾನಗಲ ತಾಲೂಕಿಗೆ ಏನು ಇಟ್ಟಾರ ತಗೊಂಡು ಕೇಳಿದ್ರೆ ಹಳ್ಳಿಗಿಂದ ದಾಸೋಗ ಅಂತಕ್ಕಂಥ ಪ್ರಾರಂಭ ಮಾಡಿಬಿಟ್ರು ಹಾನಗಲ್ ಕುಮಾರಸ್ವಾಮಿಗಳು ಬರಗಾಲದೊಳಗೆ. ಇಡೀ ತಾಲೂಕಿನೊಳಗೆ ಇದು ಎಲ್ಲರ 1 ಊರ 2 ಊರ ತಲ್ಲ ಇಡೀ ಹಾನಗಲ್ ತಾಲೂಕಿನೊಳಗಿಂದ ಎಷ್ಟು ಗ್ರಾಮಗಳು ಬರ್ತಾವೋ ಎಷ್ಟು ಪಟ್ಟಣಗಳು ಬರ್ತಾವೋ ಇಡೀ ಎಲ್ಲ ಕಡೆನೂ ಕೂಡ ಹಾನಗಲ್ ಕುಮಾರಸ್ವಾಮಿಗಳು ಯಾವುದನ್ನು ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ಶ್ರೀಮಠದಿಂದನೇ ಹಾನಗಲ್ ಮಠದಿಂದ ದಾಸೋಗ ಅಂತಕ್ಕಂಥ ಪ್ರಾರಂಭ ಮಾಡಿದ್ರು. ಅಲ್ರಿ ಅಂಥ ದೊಡ್ಡ ತಾಲೂಕಿಗಿಂದ 1000 ಚೀಲ ಭತ್ತ ಎಲ್ಲಿ ಸಾಲಬೇಕು? ಅದು ಎಲ್ಲರೂ 1 ದಿವಸ ಅಲ್ಲ 2 ದಿವಸ ಅಲ್ಲ, 1000 ಚೀಲದ ಭತ್ತ ಹೆಂಗೆ ಸಾಲ್ತವೆ? ಇಡೀ ಮಠದಾಗಿರ್ತಕ್ಕಂಥ ಎಲ್ಲ ಮಾಲ ಮಸಾಲ ಕಾಳು ಕಡೆ ಎಲ್ಲನೂ ಕೂಡ ಆಗಿಬಿಡ್ತು. ಎಲ್ಲ ಜನ ಮಠಕ್ಕೆ ಬಂದರು. ಯಪ್ಪ ಬುದ್ಧಿ ನೋಡ್ರಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ಅಂತ ಹೇಳ್ತಾರೆ, ಯಪ್ಪ ಎಲ್ಲ ಮಠದಾಗಿರ್ತಕ್ಕಂಥ ಮಾಲ್ ಎಲ್ಲನೂ ಕೂಡ ಖಾಲಿ ಆಗಿ ಹೋಗ್ಬಿಡ್ತೀರಪ್ಪ, ಸಾಕು ಮಾಡ್ರಿ ನಾ ದಾಸೋಗ ಮಾಡೋದು, ಸಾಕು ನಿಲ್ಲಿಸ್ರಿ ಎತ್ತಿಕೊಂಡೊಂದು. ಯಾವಾಗ ಬಂದು ಭಕ್ತರೆಲ್ಲ ಹಾನಗಲ್ ಕುಮಾರಸ್ವಾಮಿಗಳಿಗೆ ಅಂತ ಹೇಳಲಿಕ್ಕತ್ರು. ಏನ್ರಿ ಹಾನಗಲ್ ಕುಮಾರಸ್ವಾಮಿಗಳಿಗೆ ಬಂದಿರ್ತಕ್ಕಂಥ ಭಕ್ತರಿಂದ ಹೇಳಲಿಕ್ಕತ್ರು. ಯಾವಾಗ ಹೇಳ್ತಕ್ಕಂಥ ಪ್ರಸಂಗದ ಒಳಗೆ ಹಾನಗಲ್ ಕುಮಾರಸ್ವಾಮಿಗಳಂದ್ರು, ಯಪ್ಪ ಅದು ದಾಸೋಗ ನಿಲ್ಲಿಸೋದು ಬ್ಯಾಡ್ರಿಪ್ಪ ಅಂದ್ರು. ಒಂದು ವೇಳೆ ನಾವು ದಾಸೋಗ ನಿಲ್ಲಿಸ್ತೀವಿ ಹತ್ತಿಕೊಂಡ ಭಕ್ತರಿಂದ ಏನ್ರಿ ಅನಾಥರಕ್ಕರೆ ಸಾಯ್ತಾರೆ. ಯಾವ ಜನ ಸಾಯ್ತಕ್ಕಂಥದ್ದು ಈ ಕಣ್ಣಾರೆ ನನಗೆ ನೋಡೋಕ್ಕಿಂತ ಆಗಂಗಿಲ್ಲ, ಅವರು ಉಪವಾಸ ಇರ್ತಕ್ಕಂಥದ್ದು ನನ್ನ ಕಣ್ಣಾರಿಂದ ನೋಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ದಾಸೋಗ ನಿಲ್ಲಿಸ್ತಕ್ಕಂಥ ಬ್ಯಾಡ್ರಿಪ್ಪ, ಒಂದು ಏನೋ ಮಾಡ್ತೀನಿ ತಡ್ರಿ ಎತ್ತಿಕೊಂಡೊಂದು ಇಲ್ಲೇ ಹುಬ್ಬಳ್ಳಿ ಹತ್ರ ಗದಗ ದಾಟಿ ಅಣ್ಣಿಗೇರಿ ಎತ್ತಿಕೊಂಡು ಬರ್ತಾರೆ. ಅಣ್ಣಿಗೇರಿ ಒಳಗೆ ಹಾನಗಲ್ ಕುಮಾರಸ್ವಾಮಿಗಳ ಮೇಲೆ ಅಪಾರವಾಗಿರ್ತಕ್ಕ ನಂಬಿಕೆ ಇಟ್ಟಿರ್ತಕ್ಕಂಥ ಭಕ್ತ ಶಂಕರಪ್ಪ ಹತ್ತಿಕೊಂಡಂಥ ಭಕ್ತಿದ್ದ. ಹಾನಗಲ್ ಕುಮಾರಸ್ವಾಮಿಗಳು ಎತ್ತಿಕೊಂಡ್ರೆ ಪಂಚಪ್ರಾಣ. ತನ್ನ ಜೀವನದ ಒಳಗೆ ತಾನು ಏನೇ ಮಾಡಬೇಕಾದ್ರೂ ಕೂಡ ಕುಮಾರಸ್ವಾಮಿಗಳನ್ನು ಕೇಳಾರ್ದೆ ಯಾವುದನ್ನು ಕೂಡ ಮಾಡ್ತಿದ್ದಿಲ್ಲ. ಹಾನಗಲ್ ಕುಮಾರಸ್ವಾಮಿಗಳು ತಿಳ್ಕೊಂಡ್ರೆ ನಾ ಆಗಲಿ ಒಂದು ಮಾತು ಹೇಳಿದ್ನಲ್ಲ, ಹ್ಯಾಂಗಂದ ನಡೆದಾಡ್ತಕ್ಕಂಥ ದೇವ್ರ ತಿಳ್ಕೊಂಡಿರತ್ತಂದ್ರಲ್ಲ, ಹಂಗೆ ಶಂಕರಪ್ಪ ಹಾನಗಲ್ ಕುಮಾರಸ್ವಾಮಿಗಳನ್ನು ನಡೆದಾಡ್ತಕ್ಕಂಥ ದೇವ್ರ ತಿಳ್ಕೊಂಡಿದ್ದು. ನೇರವಾಗಿ ಅಂದ ಹಾನಗಲ್ ಕುಮಾರಸ್ವಾಮಿಗಳು ಶಂಕರಪ್ಪನ ಮನೆಗೆ ಅಂದ ಉಕ್ಕಾರ, ಯಪ್ಪ ಶಂಕರಪ್ಪ ಏನ್ರಿಪ್ಪ ಅಂದ. ಏನಪ್ಪ ಹಾನಗಲ್ ತಾಲೂಕಿಗೆಲ್ಲ ಬರಗಾಲ ಬಿದ್ದು ಬಿಟ್ಟದೋ ಮಗ, ಜನ ಉಪವಾಸದಿಂದ ಸಾಯ್ಲಿಕ್ಕತ್ತಾರೆ. ನನ್ನ ಮಠದಾಗ ಇರ್ತಿರ್ತಕ್ಕಂಥ ಎಲ್ಲವನ್ನು ಕೂಡ ನಾನು ದಾಸೋಗ ನಡೆಸಿಬಿಟ್ಟೆ. ನನ್ನ ಮಠದಾಗಿರ್ತಕ್ಕಂಥ ಭತ್ತ ಖಾಲಿ ಆಗ್ಯದ, ಜೋಳ ಖಾಲಿ ಆಗ್ಯದ, ಗೋಧಿ ಖಾಲಿ ಆಗ್ಯದ, ಎಲ್ಲವೂ ಕೂಡ ಖಾಲಿ ಆಗೈತಿಪ್ಪ. ಮತ್ತು ಖಾಲಿ ಆಗ್ಯದ ತಂದಾಗ ದಾಸೋಗ ನಿಲ್ಲಿಸಕ್ಕೆ ಬರಂಗಿಲ್ಲ. ಅದಕ್ಕೆ ನಿಂದು ಹೊಲ ಐತಿಯಲ್ಲ, ನಿನ್ನೊಂದಿಟ್ಟು ಹೊಲ ಮಾರಿ ಆ ಬಂದಿರ್ತಕ್ಕಂಥ ದುಡ್ಡು ನನಗೆಂದು ಕೊಡು ತಿಳ್ಕೊಂಡ್ರು. ಅವತ್ತಿನ ದಿನಮಾನದೊಳಗೆ ಶಂಕರಪ್ಪ ತನ್ನ ಸ್ವಂತ ಮನೆ ಹೊಲ ಅನ್ನತಕ್ಕಂಥನ ಮಾರಿ 7,000 ರೂಪಾಯಿ ಅನ್ನತಕ್ಕಂಥದ್ದನ್ನು ಕುಮಾರಸ್ವಾಮಿಗಳಿಗೆಂದ ಕೊಟ್ಟ. ಎದಕ್ಕಿದು? ದಾಸೋಗ ಮಾಡಕ. ನಾವು ಬರೀ ಅಂದ ಇಲ್ಲಿ ಪ್ರವಚನ ಮುಗಿದು ಕೂಡ ಒಂದೊಂದು ದಿವಸದಿಂದ ದಾಸೋಗ ಮಾಡಕ ನಾವು ಎಷ್ಟೋ ಕಷ್ಟಪಡ್ತೀವಿ ಏನ್ರಿ. 100 ಜನರಿಗಿಂದ ಪ್ರಸಾದ ಮಾಡ್ಸಕನೆ ನಾವು ಎಷ್ಟೋ ಜನ ಕಷ್ಟಪಡ್ತೀವಿ. ಕುಮಾರಸ್ವಾಮಿಗಳು ಅವತ್ತಿನ ದಿನಮಾನದೊಳಗೆ ಇಡೀ ತಾಲೂಕೆ ಇವತ್ತಿನ ದಿನಮಾನದೊಳಗೆ 7,000 ರೂಪಾಯಿ ಅಂದ್ರೆ ಎಟ್ರಿ. ಅವತ್ತು 7,000 ರೂಪಾಯಿಗೆ ಎಷ್ಟು ಬೆಲೆ ಇತ್ತು ಅಂದ್ರೆ ಇವತ್ತಿನ ದಿನಮಾನದೊಳಗೆ 7 ಕೋಟಿ ರೂಪಾಯಿ ಇರ್ಬೋದು. ಅವತ್ತಿನ ದಿನಮಾನದೊಳಗೆ ಅಂದ್ರೆ ರೊಕ್ಕಕ್ಕೆಂದ ಬೆಲೆ ಇತ್ತು, ಇವತ್ತು ರೊಕ್ಕಕ್ಕೆಂದ ಬೆಲೆ ಇಲ್ಲ. ಅಂದ ತನ್ನ ಮನೆತನದಿಂದ ಆಸ್ತಿ ಅಂತಕ್ಕಂಥ ಮಾಡಿ ಶಂಕರಪ್ಪ ಯಾವ ಕುಮಾರಸ್ವಾಮಿಗಳಿಗಂದ 7,000 ರೂಪಾಯಿ ಅನ್ನತಕ್ಕಂಥದನ್ನು ಕೊಟ್ಟ. ಕುಮಾರಸ್ವಾಮಿಗಳು ಅದನ್ನು ತೊಗೊಂಡು ಬಂದಂದ ಹಾನಗಲ್ ತಾಲೂಕಿಗೆ ಮತ್ತು ದಾಸೋಹ ನಡೆಸೋದು. ಆ 7,000 ರೂಪಾಯಿನ ಮುಗಿದು ಬಿಡುತ್ತೆ. ಏನು ಮಾಡೋದು ಈಗ? ಮತ್ತೆ ದಾಸೋಹ ನಿಲ್ತಕ್ಕಂಥ ಪ್ರಸಂಗ ಬರ್ತಲ್ಲ, ನನ್ನ ಜನರಿಗಂದ ಕಷ್ಟ ಬರ್ತದಲ್ಲ, ನಾನು ಏನು ಮಾಡಲಿ ಎತ್ತುಕೊಂಡಂದು ಅಲ್ಲಿ ಹಾನಗಲ್ ಮಠದೊಳಗೆ ಒಂದು ದೊಡ್ಡ ಭವನ ಇತ್ತು. ಏನ್ರಿ, ಒಂದು ದೊಡ್ಡ ಭವನ ಇತ್ತು. ಕುಮಾರಸ್ವಾಮಿಗಳು ಈ ಜನರ ದಾಸೋಹಕ್ಕಾಗಿ ಜನರ ಪ್ರಸಾದಕ್ಕಾಗಿ ಅವರು ಮಠದಾಗಿರ್ತಕ್ಕಂಥ ದೊಡ್ಡ ಭವನನೇ ಇನ್ನೊಬ್ಬನಿಗಿಂದ ಮಾರಿ 3,000 ರೂಪಾಯಿ ಅವನು ನಿಂತು ತೊಗೊಂಡ್ರು. ನೋಡ್ರಿ ಅವ್ರ ಭಾವನೆ ಎಂತ ಅದು. ಯಾಕೆ ಸತ್ರ ಸಾಯಲಕ್ಕೆ ಬಿಡುವ ತಿಳ್ಕೊಂಡಂದು ನಾವು ಈಗಿನ ಸ್ವಾಮಿಗಳನ್ನ ಹಂಗೆ ಅನ್ನು ಯಪ್ಪ ಇಲ್ರಿ ಏನೂ ಬೆಳೆದಿಲ್ರಿ ಅಂದ ನಿನಗೆ ಬೆಳಿಲ್ಲ ಅಂದ್ರೆ ತೊಗೊಂಡು ನಾವೇನು ಮಾಡೋಣ? ಯಾಕ್ರಿ ನಾ ಮೊನ್ನೆ ಹೇಳಿನಿಲ್ಲ, ನಿನಗೆ ಬೆಳಿಲ್ಲ ಅಂದ್ರೆ ನಾವೇನು ಮಾಡೋಣ? ನೀ ಬಡವಿರಲಕ್ಕ ನನಗೆ ಕೊಡು, ಇದು ನಮ್ಮದು, ಇದು ಇವತ್ತಿನ ಜೀವನ. ಆದ್ರೆ ಹಾನಗಲ್ ಕುಮಾರಸ್ವಾಮಿಗಳು ಯಾರ ಹತ್ರನೂ ಕೂಡ ಕೈ ಚಾಚಲಿಲ್ಲ. ಏನ್ರಿ, ಯಾವಾಗಂದ ಶಂಕರಪ್ಪನ ಹೊಲನೇ ಮಾರಂದ 7,000 ರೂಪಾಯಿ ಕೊಟ್ಟ, ಮಠದಿಂದ ಒಂದು ಭವನ ಮಾರಿ 3,000 ರೂಪಾಯಿ ತಗೊಂಡಂದ ಇಡೀ ಹಾನಗಲ್ ತಾಲೂಕಿಗೆ ದಾಸೋಹ ಇಟ್ಟರು. ಇಡೀ ನಾಡಿನ ಜನತೆ ಕುಮಾರಪ್ಪನನ್ನು ಹೆಂಗೆ ಕಾಣ್ತಿದ್ರು ತಿಳ್ಕೊಂಡು ಕೇಳಿದ್ರ ಏನ್ರಿ,
ಕಾಣದೇ ಇರ್ತಕ್ಕಂಥ ಪರಮಾತ್ಮನಿಗೆ ಅಂತ ಕೈ ಮುಗಿಯೋದಕ್ಕಿಂತ ಸಾಕ್ಷಾತ್ ಕಣ್ಣಿಗೆ ಕಾಣತಕ್ಕಂಥ ಪರಮಾತ್ಮ ಅಂದರೆ ಅದು ಹಾಮಿಗೆಲ್ಲ ಕುಮಾರ ಶಿವಗಳು ತಿಳ್ಕೊಂಡು ಜನ ಎಲ್ಲ ಏನ್ರಿ ಕುಮಾರಪ್ಪನ ದರ್ಶನಕ್ಕೆ ಬರೋದೇನು ಅವನ ಉಪಕಾರ ಸ್ಮರಣೆ ಅಂತಕ್ಕಂಥದ್ದನ್ನು ಇಡೀ ನಾಡಿನ ಜನತೆ ಎಲ್ಲ ಮಾಡ್ತಿತ್ತು. ವೀರಶೈವ ಹರಳಹಳ್ಳಿ ಆ